ಎಲ್ಲರಿಗೂ ಅಂತಾರಾಷ್ಟ್ರೀಯ 2025ರ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವರ್ಷಕ್ಕೆ ಒಂದು ಬಾರಿ ಮಹಿಳಾ ದಿನಾಚರಣೆ ಆಚರಿಸಿ ನಾವು ಮಹಿಳೆಯನ್ನ ಸ್ಟೇಜ್ ಮೇಲೆ ಕರೆದು ಒಂದು ಹಾರ ತುರಾಯಿ ಹಾಕಿದ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ವರ್ಷ ಇಡೀ ಅವಳು ಅನುಭವಿಸ್ತಿರುವ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಮಗೆ ಅರಿವು ಇರಬೇಕು. ಅದು ಮುಟ್ಟಿನ ಸಮಯದಿರ್ಬೋದು, ಹೆರಿಗೆ ಸಮಯದಿರ್ಬೋದು, ಅಥವಾ ಮಕ್ಕಳನ್ನು ಸಾಕೋದಿರ್ಬೇಕು, ಇತ್ಯಾದಿ ಎಲ್ಲಾ ಕಷ್ಟಗಳ ಜೊತೆಗೆ ಈಗ ಆಧುನಿಕ ಯುಗದಲ್ಲಿ ಮಹಿಳೆ ಹೊರಗಡೆ ಬಂದು ಮನೆಯಿಂದ ಎಲ್ಲಾ ತರದ ಕಾರ್ಯಗಳಲ್ಲಿ ಅವಳು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಅದೆಲ್ಲದರಲ್ಲೂ ಅವಳು ಸಕ್ಸಸ್ ಆಗಬೇಕಂದ್ರೆ ಮೊದಲು ಅವಳು ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕಾಗಿ ಅವಳು ಏನ್ ಮಾಡ್ಬೇಕು ಅಂದ್ರೆ ನಿಯಮಿತವಾಗಿ ಆಸ್ಪತ್ರೆಗೆ ಬಂದು ಕೆಲವು ಸ್ಕ್ರೀನಿಂಗ್ ಟೆಸ್ಟ್ಗಳು, ರಕ್ತ ಪರೀಕ್ಷೆ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ಗೋಸ್ಕರ ಪ್ಯಾಪ್ಸ್ಮಿಯರ್ ಇರ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್ ಇದೆ, ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಮ್ಯಾಮೋಗ್ರಫಿ ಅಥವಾ ಟೆಸ್ಟ್ಗಳು, ಸ್ಕ್ಯಾನಿಂಗ್, ಅದರ ಪ್ರಕಾರ ವೈದ್ಯರು ಅದನ್ನ ತಾನು ಕಾಳಜಿಯಿಂದ ಮಾಡ್ಕೋಬೇಕು. ತಾನು ಗಟ್ಟಿ ಇದ್ರೆ ಮಾನಸಿಕ ಅಥವಾ ಫಿಸಿಕಲ್ ಆಗಿ ಅವಳು ತನ್ನ ಗಂಡ ಮಕ್ಕಳನ್ನು ನೋಡ್ಕೋಬಹುದು ಮತ್ತು ಮುಂದೆ ಹೋಗಿ ಸಮಾಜಕ್ಕೂ ಕೂಡ ಅವಳು ಒಳಿತನ್ನ ಮಾಡಬಹುದು. ಆರೋಗ್ಯದ ಯಾವುದೇ ಹೆಚ್ಚಿನ ಮಾಹಿತಿ ತಮಗೆ ಬೇಕಾದಲ್ಲಿ ನಂಜಪ್ಪ ಆಸ್ಪತ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಫೇಸ್ಬುಕ್ ಗಳನ್ನ ತಾವು ಫಾಲೋ ಮಾಡಬಹುದು.